ಚಿತ್ರದುರ್ಗದ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ. ರಘು ಹುಟ್ಟುಹಬ್ಬದ ಹಿನ್ನೆಲೆ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆ.ಟಿ. ಶಿವಕುಮಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದು, ಇದೇ ವೇಳೆ ನೂರಾರು ಪೌರ ಕಾರ್ಮಿಕರ ಜೊತೆ ಸಾಮೂಹಿಕ ಭೋಜನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಪಿ. ರಘು ಅಯ್ಯಪ್ಪಸ್ವಾಮಿಗೆ ಸರ್ವರ ಒಳಿತಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಪೌರ ಕಾರ್ಮಿಕರಿಗೆ ಊಟ ಬಡಿಸಿ ಮಾತಾಡಿ, ವೃತ್ತಿಯಲ್ಲಿ ಅಸಮಾನತೆ ಇಲ್ಲ, ಆದರೆ ಪೌರ ಕಾರ್ಮಿಕರ ವೃತ್ತಿ ನಿಕೃಷ್ಟ ಮತ್ತು ತಳಮಟ್ಟದ ಕೆಲಸವಾಗಿದೆ. ನಾನು ನಿಮ್ಮ ನೋವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಹಾಗೂ ಕಾನೂನಿನಲ್ಲಿ ಬದಲಾವಣೆ ಆಗಬೇಕಾಗಿದ್ದು, ಇದಕ್ಕಾಗಿ ನಿರಂತರ ಹೋರಾಟ ಮಾಡುತ್ತಿದ್ದೇನೆ ಎಂದು ಹೇಳಿದರು. ತಮ್ಮ ಜನ್ಮದಿನವನ್ನು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ವವನ್ನು ವಹಿಸಬಹುದು. ಅಂತಹ ಕಾರ್ಮಿಕರ ಬದುಕು ಅಸಮಾನತೆಯನ್ನು ಹಾಕುವುದರೊಂದಿಗೆ ಅವರಿಗೆ ಬಟ್ಟೆಯನ್ನು ತನ್ನ ಅಧಿಕಾರ ಉಚಿತವಾಗಿ ಸರ್ಕಾರದ ನಿವೇಶನಗಳು ಎಲ್ಲ ರಂಗಗಳಲ್ಲೂ ಎಲ್ಲ ವೃತ್ತಿ ಸಾವಿರಾರು ವೃತ್ತಿಗಳಿದ್ದಾವೆ. ಎಲ್ಲ ರಂಗಗಳಲ್ಲೂ ಕೆಲಸಗಳಿದ್ದಾವೆ, ಮಾಡ್ತಾ ಇದ್ದಾವೆ. ಆದರೆ ಯಾವುದಾದ್ರೂ ಒಂದು ವೃತ್ತಿ ಇನ್ನೂ ಕೂಡ ದಿನ ಕಷ್ಟಪಟ್ಟು ಈ ಸಮಾಜನ ಶುಚಿ ಮಾಡಿ ಇನ್ನೂ ಕೂಡ ಅವ್ರು ನೋವಲ್ಲಿದ್ದಾರೆ ಅಂತಕ್ಕಂದ್ರೆ ಅದೊಂದೇ ಒಂದು ವೃತ್ತಿ ನಿಮ್ಮ ಪೌರ ಕಾರ್ಮಿಕರು ಮಾಡ್ತಿರ್ತಕ್ಕಂಥ ವೃತ್ತಿ. ಯಾಕಂದರೆ ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಈ ಅಸಮಾನತೆ ಅಂತಕ್ಕಂಥದ್ದು ಇಲ್ಲಿ ಇಲ್ಲ. ಬೇರೆ ಕೆಲಸಗಳಲ್ಲಿ ಸಂಬಳದಲ್ಲಿ ವ್ಯತ್ಯಾಸ ಇರ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ವ್ಯತ್ಯಾಸಗಳಿರ್ಬೋದು. ಬಟ್ ಈ ಪೌರ ಕಾರ್ಮಿಕರ ಕೆಲಸ ಅಂತಕ್ಕಂಥದ್ದು ತುಂಬ ನಿಕೃಷ್ಟ ಮತ್ತು ತಳಮಟ್ಟದ ಕೆಲಸ. ನಾನು ಈಗ ಸಾಕಷ್ಟು ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ನಿನ್ನೆ ಕೂಡ ಸಂಘಟನೆಗಳು ಎಲ್ಲ ನಮ್ಮ ಮೀಟಿಂಗ್ ಮಾಡಿದ್ರು, ರಾಜ್ಯ ನಮ್ಮ ನಾರಾಯಣಣ್ಣ ಅವರೆಲ್ಲ, ಅಲ್ಲಿ ಕೂಡ ಹೇಳಿದ್ದೀನಿ ತಮ್ಗಳಿಗೆ ಏನಾಗಬೇಕು ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಗಬೇಕಾಗಿರೋಂಥ ಬದಲಾವಣೆಗಳನ್ನು ಮಾಡಿಸೋದಕ್ಕೆ ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಕಾನೂನುಗಳಲ್ಲೇ ಬದಲಾವಣೆ ಮಾಡಬೇಕು. ಅದು ಮಾಡಿದರೆ ಮಾತ್ರ ನೀವು ಉತ್ತಮ ಜೀವನ ಮಾಡೋದಕ್ಕೆ ಏನು ಸಾಧ್ಯ ಅಂತಕ್ಕಂಥದ್ದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ.